ಒಂದು ಬಿಂದಿಗೆ ಅರ್ಶಿನ ನೀರು ತಗೊಳ್ಳಿ, ಒಂದು ಅರ್ಧ kg ಅರ್ಶಿನ ಹಾಕ್ಬಿಡಿ ಅದ್ರೊಳಗಡೆ. ಹಾಕ್ಬಿಟ್ಟು ಒಂದು 2 ಪಾಕೆಟ್ ಉಪ್ಪು, ಕಲ್ಲು ಉಪ್ಪು ಹಾಕ್ಬಿಡಿ ಅದ್ರೊಳಗಡೆ. ಹಾಕ್ಬಿಟ್ಟು ಈ ವಿಳೆದೆಲೆ ಸಿಗುತ್ತೆ, ವಿಳೆದೆಲೆನ ತೊಗೊಂಬಂದ್ಬಿಟ್ಟು ಅದನ್ನ ಚೆನ್ನಾಗಿ ಪೀಸ್ ಮಾಡಿ, ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಅದು ನೀರೊಳಗಡೆ ಹಾಕಿ. ಈ 3 ಹಾಕ್ಬಿಟ್ಟು ನಿಮ್ಮ ಸೈಟ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ದೊಡ್ಡದು, ನಿಮ್ಗೆ ಎಷ್ಟು ಬಿಂದಿಗೆ ಬೇಕೋ ಅಷ್ಟು ಬಿಂದಿಗೆನ ಮಾಡ್ಕೋಬೇಕು. ಮಾಡ್ಕೊಂಡು ಎಲ್ಲ ಹಾಕ್ಬಿಟ್ಟು ಎಲ್ಲನ ಹಾಕ್ಬಿಟ್ಬಿಟ್ಟು ಸೈಟಿಗೆ ಎಷ್ಟು ದೊಡ್ಡದ ಅಷ್ಟು ಹಾಕಿಬಿಟ್ಬಿಟ್ಟು 2 ದಿನ ಬಿಟ್ಟು ನೀವು ಅಲ್ಲಿ ಪೂಜೆ ಮಾಡ್ಕೊಂಡು ಮನೆ ಕಟ್ಟೋಕೆ ಶುರು ಮಾಡಿ. ಆವಾಗ ಅಲ್ಲಿ ಏನಿದ್ರು ಅದು ಭಸ್ಮ ಆಗುತ್ತೆ, ಆ ಜಾಗದಿಂದ ಅದು ಓಡೋಗ್ಬಿಡುತ್ತೆ. ಆ ಜಾಗದಲ್ಲಿ ಇದ್ರೂ ಕೂಡ ಅದು ಅಲ್ಲಿ ಕ್ಲಿಯರ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಮೇಡಮ್, ಈಗ ಹೊಸ ಲೇಔಟ್ಗಳು ಕೆಲವೊಂದಷ್ಟು ಶುರು ಮಾಡಿರ್ತಾರೆ, ತುಂಬ ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ತವೆ ಲೇಔಟ್ಗಳು. ಬಟ್ ಆ ಲೇಔಟ್ಗಳಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಸೇಲ್ ಆಗಲ್ಲ ಸೈಟ್ಗಳು, ಮತ್ತು ಸೇಲ್ ಆದರೂ ಅಲ್ಲಿ ಏನೋ ಮತ್ತು ಲಿಟಿಗೇಷನ್ ಫಾಲ್ಟು ಇಲ್ಲ ಮತ್ತು ಯಾರಾದರೂ ಬಂದು ತಕರಾರು ಮಾಡೋವಂಥದ್ದು, ಇವೆಲ್ಲ ಡಿಸ್ಟರ್ಬ್ಗಳು. ಸರಿಯಾದ ಒಂದು ನೀಟಾಗಿ ಅದು ಸೇಲ್ ಆಗೋದಾಗ್ಬೋದು, ವ್ಯವಹಾರಗಳು ಸರಿಯಾಗಿ ಆಗಲ್ಲ. ಬರ್ತಾರೆ ಹೋಗ್ತಾರೆ, ವ್ಯವಹಾರಗಳಲ್ಲಿ ನಿಂತು ಹೋಗ್ತವೆ. ಸುಮಾರು ಲೇಔಟ್ಗಳು, ಹೊಸ ಲೇಔಟ್ಗಳು ಸಾಕಷ್ಟು ಮಾಡಿ ಪಾಳು ಬಿದ್ದಿರ್ತವೆ. 1-2 ಸೇಲಾಗಿ 1-2-3 ಕಾಂಪೌಂಡ್ ಹಾಕೊಂಡಿರ್ತಾರೆ, ಮನೆಗಳು ಕಟ್ಟೋಕ್ಕೂ ಅಲ್ಲಿ ಬರಲ್ಲ ಯಾರೂ. ಸೊ ಇದು ಯಾಕೆ ಹಿಂಗಾಗ್ತವೆ, ಈ ಪ್ರಶ್ನೆ ಒಂದು ಕಾಡ್ತಾ ಇದೆ. ಇದ್ರ ಜೊತೆಯಲ್ಲಿ ನೀವೇನೇ ಹೇಳ್ತಾ ಇದ್ರಿ, ಕೆಲವೊಂದಷ್ಟು ಸರಿ ನಮಗೆ ಗೊತ್ತಿಲ್ಲದಿರೋ ಸಮಾಧಿಗಳು ಎಲ್ಲಾದರೂ ಒಂದು ಸ್ಮಶಾನ ಅಂತಿರುತ್ತೆ, ಸತ್ತೋರ್ನ ಕರ್ಕೊಂಡೋಗಿ ಅಲ್ಲೇ ಮಾಡಿದ್ರೆ ಅದು ಓಕೆ. ಇಲ್ಲಾಂದರೆ ಕೆಲವರು ಚಿತೆಗೆ ಹಾಕಿಬಿಡ್ತಾರೆ. ಇನ್ನು ಕೆಲವರು ತೋಟಗಳಲ್ಲಿ, ಜಮೀನುಗಳಲ್ಲಿ, ಸ್ವಂತ ಜಾಗಗಳಲ್ಲಿ ಸಮಾಧಿ ಮಾಡ್ಕೋತಾರೆ. ಅದು ಎಷ್ಟೋ ವರ್ಷಗಳು ಬಂದಿರ್ತದೆ. ಆ ಪೂರ್ವಜರೆಲ್ಲ ಹೋಗಿ ಆದಮೇಲೆ ಈಗಿಂದು ಜನ್ರೇಷನ್ನು ಅವ್ರಿಗೆ ಟಚ್ ಇರೋದಿಲ್ಲ, ಸಮಾಧಿಗಳ ಬಗ್ಗೆ ಅರಿವಿರೋದಿಲ್ಲ. ಸೊ ಸೇಲ್ ಮಾಡಿರ್ತಾರೆ. ಸೊ ಅಂಥ ಜಾಗಗಳಲ್ಲಿ ಲೇಔಟ್ಗಳಾದರೆ ಅವು ಕೂಡ ತೊಂದರೆ ಆಗ್ತವೆ. ಸೊ ಇವೆಲ್ಲನೂ ನಿಮ್ಮ ಅಬ್ಸರ್ವೇಷನಲ್ಲಿ ಐತೆ. ಸೊ ಇದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀರಾ? ಸರ್, ಫಸ್ಟ್ ಬಂದು ಮನುಷ್ಯನಿಗೆ 120 ವರ್ಷ ಆಯಸ್ಸು. ನಾವು ಈ ಕಲಬೆರಕೆಗಳು ತಿಂದು ಎಲ್ಲದರಲ್ಲೂ ಮೆಡಿಸಿನ್ ಹಾಕಿ ನಮ್ಮನ್ನೇ ಆಯಸ್ಸುಗಳೇ ಕಡಿಮೆ ಮಾಡಿ ಹಾಕ್ಬಿಟ್ಟಿದ್ದಾರೆ. ನಾವು ಅಂದರೆ 60-70 ಅಂದರೆ ಇರಲ್ಲ, ಹೊರಟೋಗ್ಬಿಡ್ತೀವಿ. ಆದರೆ ದೇವ್ಗಳಿಗೆ ಇರ್ತವೆ 120 ವರ್ಷ ಇದ್ದೇ ಇರ್ತಾರೆ. ಸಂಪೂರ್ಣ ಆಯಸ್ ಮುಗಿಯೋ ಗಂಟೆ ಇರಲೇಬೇಕು. ಅವರು ದೇವರು ಕೊಟ್ಟಿದ್ದು ರೂಲ್ಸ್, ಅದು ಇರಲೇಬೇಕು. ಅವರು ನಾವು ಹೋದ್ರೂ ಅವ್ರು ಇದ್ದೇ ಇರ್ತಾರೆ. ಅವ್ರು ಏನು ಮಾಡ್ತಾರೆ, 120 ವರ್ಷ ಒಳಗೆ ಆ ಜಾಗ ಮುಂಚೆ ಜಮೀನಾಗಿರುತ್ತೆ, ಆಮೇಲೆ ಊರಾಗುತ್ತೆ. ಆಮೇಲೆ ಲೇಔಟ್ಗಳು ಮಾಡ್ತಾರೆ, ಅವರೇ ಸ್ವಂತ ಮನೆಗಳು ಕಟ್ಕೊಂಡ್ಬರ್ತಾರೆ. ಲೇಔಟ್ ಮಾಡ್ಕೊಂಡ್ಬಂದವ್ರಿಗೆ ಸೇಲ್ ಮಾಡ್ತಾರೆ. ಅವ್ರಿಗೆ ಅಲ್ಲಿ ಏನಿರುತ್ತೆ ಅಂತ ಗೊತ್ತಿರಲ್ಲ. ಎಲ್ಲೇ ಇದ್ದವ್ರು ಬಂದು ತೊಗೊಂಡಿರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ. ಅದೇನು ಮಾಡಿಬಿಡ್ತಾರೆ, ಆ ಸಮಾಧಿ ಎಲ್ಲ ಮಟ್ಟ ಮಾಡಿ ಕೊಟ್ಬಿಡ್ತಾರೆ. ಮಾರೋರು ಹಂಗೇನೆ ಮಾಡೋದು, ಮಾರಿ ಕೊಟ್ಬಿಡ್ತಾರೆ. ಅಲ್ಲಿ ಬಂದು ಮನೆಗಳು ಕಟ್ಕೊಂಡು ಇವರು ವಾಸ ಮಾಡೋಕೆ ಶುರು ಮಾಡ್ತಾರೆ. ಇದು ನನ್ನ ಹತ್ರ ಬಂದ ಕೇಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಬೇರೆಯವ್ರದ್ದು ಬೇಡ. ನನ್ನ ಹತ್ರ ಬಂದ ಕೇಸ್ಗಳ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಅವು ಮೈಸೂರಿಂದ ಬಂದವರು, ವಯಸ್ಸಾದಾಗ ಗಂಡ ಹೆಂಡತಿ ಇಬ್ಬರು. ಅವ್ರು ಏನು ಮಾಡಿದ್ದಾರೆ ಸರ್, ಅವರು ಒಂದು ಜಾಗದಲ್ಲಿ ಸೈಟ್ ತೊಗೊಂಡಿದ್ದಾರೆ. ಸೈಟ್ ತೊಗೊಂಡು ಮನೆ ಕಟ್ಟಿದ್ದಾರೆ. ಆ ಮನೆ ಕಟ್ಟುವಾಗಿಂದನೂ ಅವ್ರಿಗೆ ಸಮಸ್ಯೆನೆ, ಕಟ್ಟಾದ್ಮೇಲೆ ವಾಸ ಮಾಡಕ್ಕೆ ಮುಂತರೂ ಸಮಸ್ಯೆನೆ. ಆಮೇಲೆ ಅವರು ಎಲ್ಲ ಕಡೆ ಸುತ್ತಾಡಿದ್ದಾರೆ, ಏನಕ್ಕೂ ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾವುದೋ ಬಂದು ಒಂದು 7 ಅಡಿ 10 ಅಡಿ ಹೈಟಿಗೆ ಒಂದು ಕಪ್ಪು ಆಕೃತಿ ಬಂದು ಬಾಗಿಲು ಮುಂದೆ ನಿಂತ್ಕೊಳತ್ತಂತೆ ಮನೆ ಹತ್ರ. ನಿಂತ್ಕೊಂಡ್ಬಿಟ್ಟು, ಇದು ನನ್ನ ಜಾಗ, ನೀವೆಲ್ಲ ಹೋಗ್ರಿ ಹೊರಗಡೆ, ನನ್ನ ಜಾಗದಲ್ಲಿ ನೀವ್ಯಾಕೆ ಮನೆ ಕಟ್ಕೊಂಡಿದ್ದೀರಾ, ನನ್ನ ಮನೆ ಇದು ಅಂತ ಹೇಳುತ್ತಂತೆ. ಆಗಿರ್ಬೇಕಾದ್ರೆ ಅವರು ಯಾವ್ದಿದು ಆಕೃತಿ ನಮ್ಗೆ ಗೊತ್ತಾಗ್ತಿಲ್ಲ, ಯಾರ ಮಾಟ ಮಂತ್ರ ಮಾಡಿಬಿಟ್ಬಿಟ್ಟಿದ್ದಾರೆ. ಆಮೇಲೆ ಯಾವುದೋ ಒಂದು ಗಾಳಿ ಬಂದು ನಮ್ಮ ಮನೇಲಿ ಸೇರ್ಕೊಂಡ್ಬಿಟ್ಟಿದೆ, ಅದಕ್ಕೆ ಇಷ್ಟು ತೊಂದರೆ ಕೊಡ್ತಾ ಇದೆ. ಎಲ್ಲಾದ್ರಲ್ಲೂ ಜೀರ ಮಾಡಾಕ್ಬಿಟ್ಟಿದೆ ಸರ್. ಪ್ರತಿ ಒಂದು ಅವ್ರ ಮೈಯಲ್ಲಿ ಕಾಯಿಲೆ ಇಲ್ಲದಿಲ್ಲ, ಎಲ್ಲ ಕಾಯಿಲೆ ತರಿಸ್ಬಿಟ್ಟಿದೆ. ಆಮೇಲೆ ದುಡ್ಡು ಕಾಸಿಂದ ಅವ್ರ ಮಕ್ಕಳಿಗೆ ಆಯ್ತು, ಎಲ್ಲಾರ್ಗೂ ತೊಂದರೆ ಕೊಟ್ಬಿಟ್ಟಿದೆ. ನಾನು ನೋಡಿದಾಗ ನೀವಿರೋ ಮನೆ ಸ್ವಂತ ಮನೆನಾ ಅಂತ ಕೇಳಿದೆ. ಹೌದು ಅಂದ್ರು. ಆ ಮನೆ ಕೆಳಗಡೆ ಸಮಾಧಿ ಇದೆಯಪ್ಪ, ಆ ಸಮಾಧಿ ಮೇಲೆ ನೀವು ಮನೆ ಕಟ್ಟಿದ್ದೀರಾ, ಒಂದು ಗಂಡಸಿನ ಆತ್ಮದು ಸಮಾಧಿ ಮಾಡಿದ್ದಾರೆ, ಅದನ್ನ ನೀವು ಅದ್ರ ಮೇಲೆ ಮನೆ ಕಟ್ಟಿದ್ದೀರಾ ಅಂತಂದೆ.
ನಾವು ತಗೋಬೇಕಾದ್ರೆ ಅಲ್ಲಿ ಏನಿಲ್ಲ ಬರೀ ಸೈಟ್ ಮಾಡ್ತಾ ಇದ್ರೆ ನೋಡಿ ತಗೊಂಡ್ವಿ. ನಾನು ಕೇಳಿದೆ, ಆಯ್ತು ತಗೊಂಡು ಮನೆ ಕಟ್ಟಿದ್ರೆ ಓಕೆ, ಇನ್ನೆಲ್ಲ ಪ್ರಾಬ್ಲಮ್ಗಳು ಹೇಳ್ತಾ ಇದ್ರೆ ಓಕೆ, ನಿಮ್ ಸುತ್ತಮುತ್ತಲ ಯಾರೆಲ್ಲ ಮನೆ ತಗೊಂಡಿದ್ದಾರೆ ಅಲ್ಲ ಕಟ್ಟಿದಾರೆ ತಾನೆ ಅಂತ. ಅವರೆಲ್ಲ ಹೇಗಿದ್ದಾರೆ? ಅವರೆಲ್ಲ ಚೆನ್ನಾಗಿದ್ದಾರೆ, ನಾವು ಮಾತ್ರ ಹೆಂಗಿರೋದು ಅಂದಾಗ ಅವಾಗ ಹೇಳಿದೆ, ಅದೇ ಜಾಗದಲ್ಲಿ ಸಮಾಧಿ ಮಾಡಿದ್ದು, ಅದೇ ಜಾಗದಲ್ಲಿ ನೀವು ಮನೆ ಕಟ್ಕೊಂಡಿದ್ದೀರಾ, ಅದಕ್ಕೆ ಅದಷ್ಟೇ ಸಂಬಂಧಪಟ್ಟಿದ್ದು, ಪಕ್ಕದಲ್ಲಿ ಇರೋದು ಸಂಬಂಧಪಟ್ಟಿಲ್ಲ. ನೀವು ಅದ್ರ ಕಟ್ಟಿದಾಗ ನೀವು ಅದನ್ನ ಮನೆ ಬಿಟ್ಟು ಹೋಗ್ಬೇಕಂತೇಳಿ ಅವ್ರು ಮಾಡ್ತಾ ಇರೋದು. ಒಂದು ಮಾರ್ಬಿಡಿ, ಇನ್ನೊಂದು ಆ ಮನೆ ಮಾಡ್ತೀರಂದ್ರೆ ಅದಕ್ಕೆ ಹೋಮ ಹವನಗಳು ಇರ್ತವೆ, ಅವನ್ನ ಮಾಡ್ಕೊಳ್ಳಿ ಅಂತಂದೆ. ಅದಕ್ಕೆ ಅವರು ಹೌದಾ ನಮ್ಗೆ ಗೊತ್ತೇ ಇಲ್ಲ ನೋಡಿ, ಹಳ್ಳಿ ಕಡೆಗೆಲ್ಲ ಹಂಗೇನೆ ಮಾಡೋದು. ಹಳ್ಳಿ ಕಡೆಗೆ ಎಲ್ಲ ಕಡೆಗೆ ಅವ್ರವ್ರ ಮುಂಚೆ ಎಲ್ಲ ಸಮಾಧಿ ಒಳಗೆ ಹೋಗಿ ಸಮಾಧಿ ಮಾಡ್ತಿರ್ಲಿಲ್ಲ. ನಮ್ಮಪ್ಪ ನಮ್ಮಮ್ಮ ನಮ್ಮ ತಾತ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರು ಜಮೀನ್ ಒಳಗಡೆ ಮಾಡ್ಬಿಡ್ತಾರೆ, ಮಾಡ್ಕೊಂಡು ವರ್ಷದ ಪೂಜೆ ಅನ್ಕೊಂಡು ಹಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಕರ್ಮ ಅನ್ನೋದು ಕಳೆದಿರಲ್ಲ, ಆ ಕರ್ಮ ಇದೇ ಇರುತ್ತೆ. ಅವ್ರಿಗೂ ದೆವ್ವ ಆಗ್ಬಿಟ್ಟಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಅವರು ಕೈಲಾಸ ಸೇರ್ಕೊಂತಾರೆ. ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ಆ ಕರ್ಮದ ದೆವ್ವಾಗಿ ಸುತ್ತಾಡ್ತಿರ್ತಾರೆ. ಸುತ್ತಾಡಿದಾಗ ಅವ್ರಿಗೆ 120 ವರ್ಷ ಇರುತ್ತೆ. ಆ 120 ವರ್ಷ ಭೂಮಿ ಮೇಲೆ ಇರ್ಬೇಕು, ಅವ್ರು ಗಾಳಿಯಾಗಿ ಸುತ್ತಾಡ್ಕೊಂಡು ಇರ್ಬೇಕು. ಅವಾಗ ಏನಾದ್ರೂ 120 ಇವ್ರಿಗೆ ಮಾಡಿದಾಗ ಇವ್ರಿಗೆಲ್ಲ ಈ ತರ ತೊಂದರೆಗಳು ಆಗುತ್ತೆ. ಇನ್ನೊಂದು ಪಾಲ್ ಬಿದ್ದಿದ್ದು ಮನೆಗಳ ಹತ್ರನೂ ಇರ್ತವೆ. ಅದ್ರ ಪಾಲ್ ಬಿದ್ದ ಮನೆ ಪಕ್ಕದಲ್ಲಿ ಏನಾದ್ರು ಸೈಟ್ಗಳು ಮಾಡಿದ್ರು ಅವು ಸೇಲ್ಗಳು ಆಗಲ್ಲ. ಯಾಕಂದ್ರೆ ಅದು ನನ್ನ ಜಾಗ, ನನ್ಗೆ ಸುತ್ತಾಡೋಕೆ ಜಾಗ ಬೇಕು. ನೀವು ಬಂದು ಇಲ್ಲಿ ಮಾಡಿಬಿಟ್ರೆ ಜನಗಳು ಬಂದ್ಬಿಟ್ರೆ ನನ್ ಕಳಿಸ್ಬಿಡ್ತಾರೆ, ನಾನು ಎಲ್ಲಿ ಹೋಗೋದು ಅಂದ್ಬಿಟ್ಟು ಅವು ಏನ್ ಮಾಡ್ತವೆ, ಬರೋರ್ಗೆಲ್ಲರೂ ಬರ್ಲಾರ ತರ ಮಾಡೋದು, ಆಮೇಲೆ ಅಲ್ಲಿ ಏನೋ ಒಂಥರ ಎದುರಿಸೋ ತರೋದು ಮಾಡೋದು, ಇವೆಲ್ಲ ಮಾಡ್ತವೆ ಸರ್. ಇವೆಲ್ಲ ಮಾಡಿ ಯಾವ್ದು ಪಾಲ್ ಬೀಳೋ ತರ ಮಾಡುತ್ತೆ, ಅಲ್ಲಿ ಯಾರು ತಗೊಳ್ಳೋ ತರ ಮಾಡುತ್ತೆ, ಇದೆಲ್ಲ ಇದೇ ತರ ಮಾಡುತ್ತೆ. ಅದು ಜಮೀನ್ ಮೇಲೆ ಕಟ್ಟಿದ್ರೆ ಈ ತರ ಆಗುತ್ತೆ ತೊಂದರೆಗಳು. ತಗೋಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ, ಮನೆ ಕಟ್ತೀನಿ ಅಂತ ಅನ್ಕೊಳ್ಳಿ, ಓಕೆ ತಗೊಂಬಿಟ್ರಿ, ಎಲ್ಲ ತಗೊಂಡು ಗೊತ್ತಿಲ್ಲಂಗೆ ಬಂದ್ಬಿಟ್ರಿ, ಸರಿ. ನೀವು ಮನೆ ಕಟ್ಟಕ್ ಮುಂಚೆ ನಾನು ಒಂದು ಹೇಳ್ತೀನಿ, ಅದು ಮಾಡಿ ಪ್ರತಿಯೊಬ್ರು ಮಾಡ್ಬೋದು. ಅದು ಜಾಗ ಇದ್ರ ಮಾತ್ರ ಅಂತಲ್ಲ, ನೀವು ಯಾರು ಮನೆಗಳು ಕಟ್ತೀರಾ ಪ್ರತಿಯೊಬ್ರು ಮಾಡ್ಕೋಬಹುದು. ಒಂದು ಬಿಂದಿಗೆ ಅರ್ಶಿನ ನೀರು ತಗೊಳ್ಳಿ, ಒಂದು ಅರ್ಧ kg ಅರ್ಶಿನ ಹಾಕ್ಬಿಡಿ ಅದ್ರೊಳಗಡೆ. ಹಾಕ್ಬಿಟ್ಟು ಒಂದು 2 ಪಾಕೆಟ್ ಉಪ್ಪು, ಕಲ್ಲು ಉಪ್ಪು ಹಾಕ್ಬಿಡಿ ಅದ್ರೊಳಗಡೆ. ಹಾಕ್ಬಿಟ್ಟು ಈ ವಿಳಿದೆಲೆ ಸಿಗುತ್ತೆ, ವಿಳೆದೆಲೆನ ತಗೊಂಬಂದ್ಬಿಟ್ಟು ಅದನ್ನ ಚೆನ್ನಾಗಿ ಪೀಸ್ ಮಾಡಿ, ಚಿಕ್ಕ ಪೀಸ್ ಮಾಡಿಬಿಟ್ಟು ಅದು ನೀರೊಳಗಡೆ ಹಾಕಿ, ಈ 3 ಹಾಕ್ಬಿಟ್ಟು ನಿಮ್ಮ ಸೈಟ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ದೊಡ್ಡದು, ನಿಮ್ಗೆ ಎಷ್ಟು ಬಿಂದಿಗೆ ಬೇಕೋ ಅಷ್ಟು ಬಿಂದಿಗೆನ ಮಾಡ್ಕೋಬೇಕು. ಮಾಡ್ಕೊಂಡು ಎಲ್ಲ ಹಾಕ್ಬಿಟ್ಟು ಎಲ್ಲನ ಹಾಕ್ಬಿಟ್ಬಿಟ್ಟು ಸೈಟಿಗೆ ಎಷ್ಟು ದೊಡ್ಡದ ಅಷ್ಟು ಹಾಕ್ಬಿಟ್ಬಿಟ್ಟು 2 ದಿನ ಬಿಟ್ಟು ನೀವು ಅಲ್ಲಿ ಪೂಜೆ ಮಾಡ್ಕೊಂಡು ಮನೆ ಕಟ್ಟೋಕೆ ಶುರು ಮಾಡಿ. ಆವಾಗ ಅಲ್ಲಿ ಏನಿದ್ರು ಅದು ಭಸ್ಮ ಆಗುತ್ತೆ, ಆ ಜಾಗದಿಂದ ಅದು ಓಡೋಗ್ಬಿಡುತ್ತೆ. ಆ ಜಾಗದಲ್ಲಿ ಇದ್ರೂ ಕೂಡ ಅದು ಅಲ್ಲಿ ಕ್ಲಿಯರ್ ಆಗುತ್ತೆ. ಸಮಾಧಿ ಇದ್ರೂನು ಅದು ಅಲ್ಲಿ ಇರಕ್ ಆಗಲ್ಲ. ಅದಕ್ಕೆ ನಾವೆಲ್ಲ ಅರ್ಶಿನ ನೀರು ಎಲ್ಲ ಹಾಕ್ಬಿಟ್ಟಿರ್ತೀವಿ, ಉಪ್ಪು ಹಾಕ್ಬಿಟ್ಟಿರ್ತೀವಿ, ಆಮೇಲೆ ವಿಳಿದೆಲೆ ಹಾಕ್ಬಿಟ್ಟಿರ್ತೀವಿ, ಲಕ್ಷ್ಮಿ ಸಂಚಾರ ಆಗ್ಬೇಕಂತ ಮಾಡ್ಬಿಟ್ಟಿರ್ತೀವಿ. ಅಲ್ಲಿ ಹಾಕಿದ ತಕ್ಷಣ ಅದಕ್ಕೆ ಇರಕ್ ಆಗೋದಿಲ್ಲ. ಅದು ಆ ಜಾಗ ಖಾಲಿ ಮಾಡೇಬೇಕು, ಬೇರೆ ಎಲ್ಲಾದ್ರೂ ಹೋಗ್ಲೇಬೇಕು. ಅದು ಆವಾಗ ಇದಾಗುತ್ತೆ. ನೀವು ಮತ್ತೆ ಎಲ್ಲ ಹೋಮ ಗೇಮ ಮಾಡ್ಕೊಂಡು ನೀವೇನೇನು ಸಂಪ್ರದಾಯ ಇದೆ ಆ ಸಂಪ್ರದಾಯ ಪ್ರಕಾರ ನೀವು ಮನೆ ಕಟ್ಕೊಂಡು ಹೋಗ್ಬೋದು. ಹಂಗೂ ಮನೆ ಕಟ್ಟಾಯ್ತಪ್ಪ, ನಾವು ವಾಸ ಬಂದ್ಬಿಟ್ವಿ, ನಮ್ಗೆ ಗೊತ್ತಿಲ್ಲ ವಾಸ ಬಂದ್ಬಿಟ್ವಿ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂತಂದ್ರೂ ಅದಕ್ಕೂ ಪರಿಹಾರ ಇದೆ, ಮಾಡ್ಕೋಬಹುದು. ನಾನು ಮುಂಚೆ ಹೇಳಿದ ತಕ್ಷಣ ಒಂದ್ಸರಿ ಹೇಳಿದೆ ಸರ್ ವಿಡಿಯೋದಲ್ಲಿ, ಈ ಕುಡಿಕೆಯಲ್ಲಿ ಉಪ್ಪು ಇಡ್ಬೇಕು ಅಂತ, ವಿಳ್ಯದೆಲೆ ಇಟ್ಬಿಟ್ಟು ಕಾಯಿನ ಇಟ್ಬಿಟ್ಟು ಅದನ್ನ ಯಾರು ನೋಡಿಲ್ಲ ಆ ವಿಡಿಯೋ ನೋಡಿ, ಅದ್ರ ಬಗ್ಗೆ ಮಾಹಿತಿ ಇದೆ. ಅದನ್ನ ಒಂದು ಕುಡಿಕೆ ತಗೊಂಡು ಅದ್ರಲ್ಲಿ ಉಪ್ಪು ಹಾಕ್ಬೇಕು, 5 ಲವಂಗ ಇಡಬೇಕು, ಕಾಯಿನು 1 ರೂಪಾಯಿನ 2 ರೂಪಾಯಿ ಕಾಯಿನು 1-2 ಇಡಬೇಕು, ವಿಳ್ಯದೆಲೆ ಕೆಳಗಡೆ ಮಡಿಕೆ ಇಡಬೇಕು. ಇಟ್ಬಿಟ್ಟು ಮನೆ ಎಲ್ಲೆಲ್ಲ ಇದೆ ನಿಮ್ಮ ಕಿಡಿಕೆಗಳು ಮತ್ತೆ ಮೂಳೆಗಳು ಎಲ್ಲ ಕಡೆಗೆ ಇಡಬೇಕು. ಇದನ್ನ ಏನ್ ಮಾಡ್ಬೇಕು ಅಂದ್ರೆ 3 ತಿಂಗಳ ಗಂಟೆ ಇಡಬೇಕು. ಆ 3 ತಿಂಗಳ ಗಂಟೆ ಇಟ್ಬಿಟ್ಟು ಆ ಉಪ್ಪು ಒಂದ್ ಕಡೆ ಸೇಕರಣೆ ಮಾಡಿ ಇಟ್ಕೊಳ್ಳಿ. ವಿಳ್ಯದೆಲೆನೋ ಉಪ್ಪು ಎಲ್ಲ ಅಮಾಸಿಗೆ ಒಂದ್ಸರಿ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡ್ಕೊಂಡು ಅದನ್ನ ಸೇಕರಣೆ ಮಾಡಿ ಇಟ್ಕೊಂಡು ಎಲ್ಲ ಒಂದು ನೀರಿಗೆ ಹಾಕ್ಬಿಡಿ. ಇದು 3 ತಿಂಗಳು ಮಾಡ್ಬೇಕು. 3 ತಿಂಗಳು ಮಾಡಿದ್ರೆ ಅದು ಎಂತ ಆತ್ಮ ಇದ್ರೂ ಇರಕ್ ಆಗಲ್ಲ ಒಳಗಡೆ, ಮನೆ ಬಿಟ್ಟು ಆಚೆ ಕಡೆ ಹೋಗುತ್ತೆ. ಸೊ ಮನೆಯಲ್ಲಿ ಆತ್ಮ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಈ ತರ ಮಾಡ್ಕೊಂಡ್ರೆ ಅದು ಆತ್ಮ ಅಲ್ಲಿಂದ ಹೋಗುತ್ತಾ? ಹೌದು ಸರ್. ಇದು ಮನೆ ಕಟ್ಟಾದ್ಮೇಲೆ ಅವ್ರು ಏನ್ ಮಾಡಕ್ ಆಗೋದಿಲ್ಲ, ಇದು ಮಾಡ್ಕೊಳ್ಬೇಕು. ಈಗ ನಮ್ಮ ಹತ್ರ ಬರ್ಬೇಕಂದ್ರೆ ನಾವೆಲ್ಲ ಹೇಳ್ಬೇಕು, ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ. ನೀವು ಮನೇಲಿ ಕುತ್ಕೊಂಡು ಇದನ್ನೆಲ್ಲ ಮಾಡ್ಕೋಬಹುದು. ಈ ಸಮಸ್ಯೆಗೆ ನೀವೇ ಪರಿಹಾರ ಸಿಗುತ್ತೆ ನಿಮಗೆ. ಮಾಡ್ಕೊಂಡ್ರೆ ಮನೆಯಲ್ಲಿ ಏನ್ ದುಷ್ಟಶಕ್ತಿ ಇದ್ರೋ ಹೊರಗಡೆ ಹೋಗುತ್ತೆ. ಮೈಯಲ್ಲಿ ಇದ್ರೆ ನಮ್ಮ ಹತ್ರ ಬರ್ಬೇಕು. ಮೈಯಲ್ಲಿ ಸೇರ್ಕೊಂಡ್ಬಿಟ್ರೆ ಅದು ಬಂದ್ ಆತ್ಮ ಯಾರ ಮೈ ಮೇಲೆ ಸೇರ್ಕೊಂಡ್ಬಿಟ್ಟಿರ್ತೈತಿ. ಸೇರ್ಕೊಂಡ್ಬಿಟ್ರೆ ನಮ್ಮ ಹತ್ರ ಬಂದು ತಕೊಳ್ಳಿ, ಇಲ್ಲಾಂದ್ರೆ ಅದು ಹೋಗಲ್ಲ.
ಅದು ಹಂಗೆ ತೆಗಿಯಕ್ಕೂ ಬರಲ್ಲ, ಉಪ್ಪಿಗೆಲ್ಲ ಕೇಳಲ್ಲ, ಅದು ಮೈಯಲ್ಲೇ ಸೇರ್ಕೊಂಡ್ಬಿಡುತ್ತೆ. ನಮ್ದೇ ಮನುಷ್ಯನ ಮೈಯೇ ಉಪ್ಪಿರುತ್ತೆ, ಅದೇನ್ ಮಾಡಕ್ಕಾಗಲ್ಲ, ಅದು ಸೇರ್ಕೊಂಡ್ಬಿಟ್ಟಿರ್ತೈತಿ. ಅದಕ್ಕೆ ನಾವೇ ಮೆಡಿಸಿನ್ ಕೊಡ್ಬೇಕು, ಅದಕ್ಕೆ ಕೊಟ್ಟು ತೆಗಿಬೇಕಾಗತ್ತೆ. ಸೊ ಕೆಲವು ಲೇಔಟ್ಗಳು ಅಂದ್ರೆ ಈಗ ಯಾವ್ದಾದ್ರು ಪಾಳು ಬಾವಿಗಳು ಆ ಲೇಔಟ್ ಅಲ್ಲಿ ಎಲ್ಲೋ ಇದ್ದಾಗ ಅದನ್ನು ಮುಚ್ಚಿರ್ತಾರೆ. ಆ ಜಾಗದಲ್ಲಿ ಏನಾದ್ರು ಹಳ್ಳನೋ ಇನ್ನೊಂದೇನೋ ದೊಡ್ಡದಾಗಿ ಒಂದು ಕಂದಕಗಳು ಸ್ವಲ್ಪ ಲೆವೆಲ್ ಮಾಡಿದಾಗ ಮುಚ್ಚಾಕಿರ್ತಾರೆ. ಸೊ ಅಲ್ಲಿಂದ ಏನಾದರೂ ಎಫೆಕ್ಟ್ಗಳು ಕೊಡ್ತಾವ ಕೆಲವು ಸರಿ? ಸರ್ ಅದು ಭಾಳ ಡೇಂಜರು. ಆ ಥರ ಏನಾದರೂ ಅಲ್ಲಿ ಮನೆಗಳ ಕಟ್ಕೊಂಡ್ಬಿಟ್ರೆ ಅಲ್ಲಿ ಎಷ್ಟು ಆತ್ಮ ಬಾವಿ ಒಳಗಡೆ ಸುತ್ತೋಗಿತ್ತು ಒಬ್ಬನ ಮನುಷ್ಯನ ಮೇಲೆ ಬರುತ್ತೆ. 20 ಇದ್ರು 20 ಒಬ್ಬನ ಮನುಷ್ಯನ ಮೇಲೆ, ಯಾರು ಆ ಮನೆಯಲ್ಲಿ ಇರ್ತಾರೆ ಅವ್ರ ಮೇಲೆ. ಅದು ಆ ಮನೇಲಿ ವೀಕ್ ಆಗಿರ್ಬೇಕು, ಸರಿಯಾಗಿ ಪೂಜಾ ನಡೆಯಲ್ಲ, ಏನ್ ನಡೆಯಲ್ಲ, ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ. ಆದ್ರೆ ಅವು ಎಲ್ಲ ಆತ್ಮ ಬಂದು ಒಬ್ಬೊಬ್ಬನ ಮೇಲೆ ಹೋಗಲ್ಲ, ಒಬ್ಬನ ಮೇಲೇನೆ ಬರುತ್ತೆ. ಅಷ್ಟು ಆತ್ಮ ಒಬ್ಬನ ಮೇಲೆ ಬರುತ್ತೆ, ಅವ್ರು ಬಿಟ್ಕೊಡೋದಿಲ್ಲ ಆತ್ಮಗಳು. ಒಬ್ಬನ ತಪ್ಪಿರೋ ಬರ್ತಾ ಇರ್ತಾನೆ. ಅವ್ರು ಮಾತಾಡ್ತಾರೆ, ಮೆಂಟಲ್ ತರ ಮಾತಾಡ್ತಾ ಇರ್ತಾರೆ, ಅವ್ರವರೇ ಮಾತಾಡ್ತಿರ್ತಾರೆ, ಅವ್ರವ್ರೇ ಈ ಅಂತ ಹೆಂಗ ಅಂತಾನೆ ಇರ್ತಾರೆ. ಆಮೇಲೆ ಯಾಕೆ ಬಂದಿ ಹಂಗೆ ಅಂತ ಅವರೇ ಒಂಥರ ಮೆಂಟಲ್ ತರ ಮಾತಾಡ್ತಾರೆ. ಅವ್ರ ಮೈ ಮೇಲೆ ಸರ್ ಮೆಂಟಲ್ ನಾವ್ ಅನ್ಕೊಂತೀವಿ, ಮೆಂಟಲ್ ಆಗಿರಲ್ಲ. ಅವ್ರ ಮೈ ಮೇಲೆ ಒಂದ್ 20, 15, 10 ಆತ್ಮಗಳು ಸೇರ್ಕೊಂಡ್ಬಿಟ್ಟಿರ್ತವೆ. ಅವು ಆ ತರ ಮಾಡಿಸ್ತವೆ. ಅವು ಆ ಥರ ಇದ್ರೆ ಆ ಥರ ಆಗುತ್ತೆ. ಅವಕ್ಕೆ ನಿಧಾನಕ್ಕೆ ಬಂದು ದೇವಸ್ಥಾನಗಳಾಯ್ತು, ನಮ್ಮ ಹತ್ರ ಅಂತರ ಆಯ್ತು. ಮತ್ತೆ ಒಳ್ಳೆ ಪಂಡಿತರ ಇದ್ದಾರೆ, ಅಂತರ ಹತ್ರ ಹೋಗಿ ಹೋಮಗಳು ಮಾಡಿಸ್ಕೊಂಡು ಅವನ್ನೆಲ್ಲ ತಕೊಂಡ್ರೆ ಬೇಗ ವಾಸಿ ಆಗ್ತಾರೆ. ನೀವು ಮೆಂಟಲ್ ಹಾಸ್ಪಿಟ್ಲ್ ತೊಗೊಂಡಾಗ ಹಾಕ್ಬಿಟ್ರೆ ಅವ್ರು ಮೆಂಟಲ್ ಆಗಿ ಸಾಯ್ತಾರೆ ಅಷ್ಟೇ ಹೊರತು ವಾಸಿ ಆಗಲ್ಲ. ಕೆಲವು ಸರಿ ಭೂಮಿನಲ್ಲಿ ಊತಿರೋ ಸಮಾಧಿನ ತೆಗೆದು ಅದನ್ನು ಪಕ್ಕ ಹಾಕಿ ಅದನ್ನೇನೋ ಯಾರಿಗೂ ಕಾಣಿಸ್ದಂಗೆ ಕ್ಲೋಸ್ ಮಾಡಿ ಆ ಜಾಗನ ಬೇರೆ ಥರ ಯೂಸ್ ಮಾಡ್ಕೋತಾರೆ. ಸೊ ಆವಾಗ ಆ ಜಾಗದಿಂದ ತೆಗೆದಾದ್ಮೇಲೆ ಆ ಆತ್ಮ ಬಂದು ಅಲ್ಲಿಂದ ಆಚೆ ಹೋಗ್ಬಿಡುತ್ತಾ ಇಲ್ಲ ಅಲ್ಲೇ ಇರುತ್ತಾ? ಅಲ್ಲೇ ಇರ್ತದೆ ಸರ್, ಹೋಗೋದಿಲ್ಲ. ಜಾಗ ಅದನ್ನೇ ಅಲ್ಲೇ ಮಣ್ಣು ಮಾಡಿರ್ತಾರೆ. ಪಂಜರ ತೆಗೆದ್ರು ಅದು ಅಲ್ಲೇ ಇರುತ್ತೆ. ಅಲ್ಲೇ ಅದು ತೆಗೆದು ಎಲ್ಲಿ ಬಿಸಾಕಿದ್ರು ಅದು ಗೊತ್ತು ಆ ಜಾಗ ನಂದೇ ಅಂತ, ಅಲ್ಲೇ ವಾಸ ಮಾಡ್ತಿರುತ್ತೆ. ಅಲ್ಲಿಂದ ಆ ಜಾಗ ಬಿಟ್ಟು ಕದಲಲ್ಲ. ಬೇರೆ ಕಡೆಗೆ ಹೋದ್ರೆ ಯಾಕೆ ಹೋಗಲ್ಲ ಅಂದ್ರೆ ಕೇಳಿ, ಬೇರೆ ಕಡೆಗೆ ಹೋದ್ರೆ ಬೇರೆ ಆತ್ಮ ಇರುತ್ತೆ. ಇವಾಗ ನೋಡಿ, ಒಂದು ನಾಯಿ ಗುಂಪಿರುತ್ತೆ, ಇದು ನನ್ನ ಏರಿಯಾ ದಾಟ್ ನೀನ್ ಬರಬಾರ್ದು ಅಂತೆಲ್ಲ ಬೊಗಳ್ತಾ ಇರ್ತವೆ. ಆ ಕಡೆ ಅವು ಬೊಗಳ್ತಾ ಇರ್ತವೆ, ಈ ಕಡೆ ಬರ್ಕೊಡ್ದು ನೀನಂತ. ಹಂಗೇನೆ ಆತ್ಮಗಳು ಬಿಡಲ್ಲ. ನನ್ನ ಏರಿಯಾಗ ನೀನ್ ಯಾಕೆ ಬಂದಿದ್ಯಾ, ಹೋಗಿ ನಿನ್ನ ಏರಿಯಾಕ್ ಅಂತ ಕಳಿಸ್ತವೆ. ಆವಾಗ ಅಲ್ಲಿ ಹೋಗಕ್ ಆಗಲ್ಲ. ಅವ್ರು ಎಲ್ಲಿ ತಗೊಂಡ್ ಬೀಸಾಕಿದ್ರೆ ಅಲ್ಲಿ ಹೋಗಕ್ ಆಗಲ್ಲ, ಇಲ್ಲೇನೆ ಇರ್ಬೇಕು. ಇಲ್ಲಿ ಬೇರೆ ಆತ್ಮಗಳು ಬರಕ್ ಆಗಲ್ಲ ಅವ್ನು ಇರ್ಬೇಕಾದ್ರೆ. ಈ ತರ ಆತ್ಮಗಳ ಒಳಗಡೆ ಬಾರಿ ಜಾಸ್ತಿ ಇದೆ ಸರ್ ಎಲ್ಲ. ಇಂಥ ಸಮಸ್ಯೆಗಳಿದ್ದಾಗ ಆ ಲೇಔಟ್ಗಳು ಸರಿಯಾಗಿ ಬೆಳವಣಿಗೆ ಆಗಲ್ಲ, ಸೇಲ್ ಆಗಲ್ಲ, ಅಲ್ಲಿ ವ್ಯಾಪಾರಗಳು ಸರಿಯಾಗಿ ಆಗಲ್ಲ. ಇಲ್ಲ ಹಾಕ್ತಾವ ಸರ್, ಆಗಲ್ಲ ಅಂತೇನಿಲ್ಲ. ಈ ಪಾಲ್ ಬಿದ್ದಿರ್ತಾವ ನೋಡಿ, ಅಂತ ಜಾಗದಲ್ಲಿ ಆಗಲ್ಲ. ಈ ಲೇಔಟ್ಗಳಿಗೆ ಈ ಜಮೀನು ಒಳಗಡೆಯಿಂದ ಮಾಡ್ತಾರೆ ನೋಡಿ, ಅವೆಲ್ಲ ಆಗ್ತವೆ. ಪಾಲ್ ಬಿದ್ದ ಜಾಗದಲ್ಲಿ ಮಾತ್ರ ಆಗೋದಿಲ್ಲ. ಬೇರೆ ಎಲ್ಲ ಕಡೆಗೆ ಸೇಲ್ ಆಗುತ್ತೆ. ಆದ್ರೆ ಆ ಜಾಗದಲ್ಲಿ ಯಾರು ಮನೆ ಕಟ್ತಾರೋ ಅವ್ರಿಗೆ ಮಾತ್ರ ಆಗುತ್ತೆ. ಸೊ ಮನೆ ಕಟ್ಟಿರೋರಿಗೆ ಹೊಸ ಲೇಔಟ್, ಸುತ್ತಮುತ್ತಲಾದವ್ರಿಗೆ ಯಾರಿಗೇನು ಆಗೋದಿಲ್ಲ. ಅವ್ರ ಜಾಗ ಒಳಗಡೆ ಈಗ ನೋಡಿ ನಾವು ಕುಂತಿದ್ವಿ ಚೇರು. ಸೊ ವೀಕ್ಷರೇ, ಮಳೆ ಬರ್ತಾ ಇರೋ ಕಾರಣ ಎಪಿಸೋಡ್ನ ನೆಕ್ಸ್ಟ್ ಮತ್ತೆ ಮುಂದುವರಿಸ್ತೀನಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಮೇಡಮ್ ಅವ್ರ ಜೊತೆ ಮಾತಾಡ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.